ಬಜ್ಜಿ ಬಜ್ಜಿ ಅಜ್ಜಿ ಅಜ್ಜಿ ಬಜ್ಜಿ ಬಜ್ಜಿ ಅಜ್ಜಿ 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 ಬಜ್ಜಿ ಬಜ್ಜಿ ಅಜ್ಜಿ. ಸೀತಾ ದೊಡ್ಡೋಳಾಗೋದಿಕ್ಕೆ ಇನ್ನು ಎಷ್ಟು ದಿವಸ ಔಷಧಿ ತಗೋಬೇಕಂತೆ? ಡಾಕ್ಟರ್ ಹೇಳಿದ್ರು ಈ ಕೊಟ್ಟಿರೋ ವರ್ಷ ಸಾಕು, ದೇಹದಲ್ಲಿ ಏನು ತೊಂದ್ರೆ ಇಲ್ದೇ ಇದ್ರೆ ಇನ್ನೊಂದು ವಾರದೊಳ ದೊಡ್ಡಾಳಾಗ್ಬಹುದು ಅಂದ್ರು. ದೇಹದಲ್ಲಿ ಏನು ಇಲ್ಲ ಅಂದ್ರ? ದೇಹದಲ್ಲಿ ಏನು ತೊಂದ್ರೆ ಇಲ್ದೇ ಇದ್ರೆ ಇನ್ನೊಂದು ವಾರದೊಳ ದೊಡ್ಡಾಳಾಗ್ಬಹುದು ಅಂದ್ರು. ಇವಳು ದೊಡ್ಡಾಳಾಗ್ಬಹುದು, ಆದ್ರೆ ರಾಮು ಇವಳು ಯಾವ ಮದುವೆ ಹಾಕಿ ನಿಂತನೋ ಆ ದೇವ್ರೇ ಬಲ್ಲ. ಅವಂದು ಒಂದೇ ರಾಗ, ಇವಳು ಮದುವೆ ಆಗಲ್ಲ ಅಂತ. ನೀವ್ಯಾಕ ರಾಮುಗೆ ಸೀತಾನ್ ಕೊಡ್ಬೇಕು ಅಂತ ಇಷ್ಟು ಒದ್ದಾಡ್ತಿರೋ? ನಾ ಬೇರೆ ಕಾಣೆ. ಏನ್ ಬೇರೆ ಒಳ್ಳೆ ಹುಡುಗರು ಸಿಗೋದೇ ಇಲ್ವಾ? ನಂಗಂತೂ ನಮ್ ಸೀತನ್ನ ರಾಮು ಕೊಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅವನೊಬ್ಬ ಹುಚ್ಚ. ಏನಾಯ್ತಮ್ಮ? ಬಾಬಾ ಏನಾಯ್ತು? ಅಜ್ಜಿ, ರಾಮ ಹೆಂಡತಿ ಆಗೋಳು ಕಾಳಿದಾಸನ್ ಶಾಕುಂತಲ ತರನೇ ಇರ್ಬೇಕಂತೆ. ಏನು? ಅವನ್ ಹೆಂಡತಿ ಆಗೋಳ್ಗೆ ಕೋಳಿ ರೀತಿ ತಲೆ ಇರ್ಬೇಕಂತ? ಕೋಳಿ ಅಲ್ಲ ಅಜ್ಜಿ, ಕಾಳಿ. ಕಾಳಿದಾಸನ್ ತಲೆ ಅಲ್ಲ, ಶಾಕುಂತಲ ತರನೇ ಇರ್ಬೇಕಂತೆ. ಓಹೋ, ಬ್ರಹ್ಮನ್ಗಿದ್ದಂಗೆ 4 ತಲೆ ಇರ್ಬೇಕಂತ? 4 ತಲೆ ಅಲ್ಲ ಅಜ್ಜಿ, ಶಾಕುಂತಲೆ. ನಾನು ಶಾಕುಂತಲ ತರ ಇಲ್ವಂತೆ. ನಿನ್ ತಲೆ ಚೆನ್ನಾಗಿಲ್ವಂತ? ಅಯ್ಯೋ, ಎಷ್ಟು ಕೊಬ್ಬವನ್ಗೆ ನಿನ್ನೆ ಹೀಯಾಳಿಸ್ತಾನ. ಅವನ್ ತಲೆ ಒಳ್ಳೆ ತೆಂಗಿನಕಾಯಿ ಕರಟ ಇದ್ದಂಗಿದೆ. ಇರ್ಲಿ, ನಾಳೆ ನಾವಿಬ್ರು ಹೋಗಿ ಅವನ್ ತೆಂಗಿನಕಾಯಿ ತಲೆನ ಒಡೆದು ಒಣ ಕೊಬ್ಬರಿ ಮಾಡೋಣ. ಏ ಸೀತಾ, ನಿಮ್ಮಿಬ್ರು ಹುಚ್ಚಾಟ ಸಾಕು. ಮೊದ್ಲು ನೀನ್ ಒಳಗ್ ನಡಿ. ಆ ಹುಚ್ಚಿನ ಬಿಟ್ರೆ ಬೇರೆ ಗತಿ ಇಲ್ದವರಾಗ ಆಡ್ತಾಳೆ. ಮೊದ್ಲು ನೀನ್ ದೊಡ್ಡವಳಾಗು, ಆಮೇಲೆ ನಾನೇ ಒಂದ್ ಒಳ್ಳೆ ಗಂಡು ನೋಡಿ ನಿನ್ ಮದುವೆ ಮಾಡ್ತೀನಿ. ಬೇಡ ಅಯ್ಯೋ, ಅಳ್ಬೇಡ ಕಂದ, ಅಳ್ಬೇಡ ಅಳ್ಬೇಡ. ಎಲ್ರು ಶ್ರೀಮಂತ ಗಂಡುಗಳೇ ಬೇಕು ಅಂತಾರೆ. ನೀವು ನೋಡಿದ್ರೆ ಸಂಬಂಧಿಕ ಅಂತ ಒಬ್ಬ ಸಾಮಾನ್ಯ ಗಂಡಿಗೆ ನಿಮ್ ಮಗಳನ್ನ ಕೊಡ್ಬೇಕು ಅಂತಿದ್ದೀರಾ. ಈಗಿನ ಕಾಲದಲ್ಲಿ ದುಡ್ಡೇ ಮುಖ್ಯನಮ್ಮ. ಏನ್ ಮಾಡೋದಪ್ಪ, ನಮ್ ಯಜಮಾನ್ರು ಆ ಉಂಡಾಡಿ ಗುಂಡ ರಾಮುಗೆ ಸೀತನ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದಾರೆ. ಇವಳು ಕೂಡ ಅವನೇನನ್ ಗಂಡ ಅಂತ ಹಚ್ಕೊಂಡ್ ಬೆಳೆದ್ ಬಿಟ್ಟಿದ್ದಾಳೆ. ಎಷ್ಟ್ ಹೇಳಿದ್ರು ಕೇಳಲ್ಲ. 100 ವರ್ಷ ಆಯ್ತು ನಿಮ್ಮ ಅಳಿಯನ್ಗೆ. ಅವನ ವಿಷಯ ಮಾತಾಡ್ತಿದ್ರೆ ಅವನೇ ಈ ಕಡೆ ಬರ್ತಿದ್ದಾನೆ. ಏನಪ್ಪ ರಾಮು, ಪುಸ್ತಕ ಹಿಡ್ಕೊಂಡು ದೇವಸ್ಥಾನ ಕಡೆ ಹೊರಟಿಯಾ? ನೀನ್ ಹೀಗೆ ಕಾಲಹರಣ ಮಾಡೋ ಬದಲು ಹಾಳು ಬಿದ್ದಿರೋ ನಿಮ್ಮ 5 ಎಕರೆ ಗದ್ದೆನಾದ್ರೂ ಮಾಡ್ಬಾರ್ದ? ಗಂಡಸಿಗೆ ಉದ್ಯೋಗನೇ ಲಕ್ಷಣನಪ್ಪ. ನಿಮ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ನೀವ್ಯಾರು ನಂಗೆ ಹೇಳೋದಕ್ಕೆ? ನಾನ್ ಹೇಗಾದ್ರೂ ಇರ್ತೀನಿ, ಅದ್ ನನ್ನ ಇಷ್ಟ. ಅಲ್ವಾ ರಾಮು, ಮುಂದೆ ಹೆಣ್ ಕೊಡೋ ಅತ್ತೆಗೆ ನೀವ್ಯಾರು ಅನ್ಬಿಟ್ರೆ ಹೇಗೆ? ಸ್ವಲ್ಪನಾದ್ರೂ ಮರ್ಯಾದೆ ಬೇಡವಾ? ಮರ್ಯಾದೆ ಇರೋರಿಗೆ ಮರ್ಯಾದೆ ಕೊಡ್ಬೋದು. ಆ ಸೀತಾ ಒಬ್ಳು ಹುಡುಗಿನ, ಆ ಗಂಡು ಬೀರಿ ಸೀತಾನ ನನ್ನಿಂದ ಚೂ ಬಿಟ್ಟು ಬಿಟ್ಟಿ ಸಿಕ್ತಾನೆ ಅಳಿಯ ಬುಟ್ಟಿ ಹಾಕೋಬಹುದು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಮನೆಯವ್ರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ಸೀತಾ ಹೊಡೆದು ಬಡ್ದಾದ್ರೂ ನನ್ನಿಂದ ಬೀಳೋದಂತ ತಡೀತಾ ಇದ್ರು. ಏನಮ್ಮ ಮುಖದ್ಮೇಲೆ ನೀರ್ ಇಳಿಸ್ಬಿಟ್ನಲ್ಲಮ್ಮ. ಇವನೇನು ಮನ್ಮಥ ರಾಜ, ಕುಬೇರನ ಮೊಮ್ಮಗ, ನಾವು ಇವ್ನ ಹಿಂದ್ ಬಿದ್ದಿದೀವಂತೆ. ಅಬ್ಬಾ, ಏನ್ ಅಹಂಕಾರ ಬಂದಿದೆ ಇವನಿಗೆ. ಅಲ್ಲ, ಸೀತಾನಾದ್ರೂ ಯಾಕೆ ಹೋಗಿ ಹೋಗಿ ಇವನಿಂದ ಬೀಳ್ತಿದ್ದಾಳೆ? ಏನು ಒಳ್ಳೆ ಗಂಡೇ ಸಿಕ್ಕೋದಿಲ್ವೇ? ಬ್ಯಾಂಗ್ಳೂರಿಂದ ನಾನು ಒಳ್ಳೆ ಗಂಡ ತರ್ತೀನಿ. ನೀವು ಸೀತಾಗೆ ಹೊಡೆದು ಬಡ್ದು ಬುದ್ಧಿ ಹೇಳಿ, ಇಲ್ಲ ಅಂದ್ರೆ ನಿಮ್ಮನ ನೀವೇ ಕಳ್ಕೊಳ್ತೀರಾ. ಕಲಿಸ್ತೀನಿ. ಸೀತಾಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಪ್ರಾಣ ಹೋದ್ರೂ ಅವಳನ್ನ ಇವನಿಗೆ ಮದುವೆ ಮಾಡ್ಕೊಡಲ್ಲ. ಅದ್ಯಾಗ ಅವಳು ಇವನ ಹಿಂದೆ ಹೋಗಿ ಬೀಳ್ತಾಳೋ ನಾನು ನೋಡ್ತೀನಿ. ನನ್ ಗಂಡನ್ ಕಡೆಯವರಿಗೆ ದುರಹಂಕಾರ ಜಾಸ್ತಿ. ಏ ಶಂಕರ, ನೀನ್ ಯಾವ್ದಾದ್ರು ಒಳ್ಳೆ ಶ್ರೀಮಂತ ಗಂಡ ಸಿಗುತ್ತಾ ನೋಡ್ತಾ ಇರು. ಮುಂದಿಂದು ನನಗ್ ಬಿಡು. ಅಲ್ಲ, ಆ ಮೂಲೆ ಮನೆ ದಮಯಂತಿ ಅಲ್ವಾ, ತುಂಟು ಮುಂಡದು. ಬೇಡ ಬೇಡ. ಏನಿದತ್ತೆ ಇಷ್ಟು ಗರಂ ಆಗ್ಬಿಟ್ಟಿದ್ದಾರೆ? ಓಹ್, ಬನ್ನಿ ಅತ್ತೆ ಬನ್ನಿ. ನಾನೇ ಆ ಕಡೆ ಬರೋಣ ಅಂತಿದ್ದೆ. ಬನ್ನಿ, ಒಳಗ್ ಬನ್ನಿ. ಒಳಗ್ ಬರೋದಿರ್ಲಿ. ಎಲ್ಲೇ ನಿನ್ ಮಗ ದುಷ್ಯಂತ, ಅವನಿಗೆ ತಲೆಗಿಲೆ ಕೆಟ್ಟಿದ್ದೇನೆ? ಯಾಕತ್ತೆ? ನಮ್ ಸೀತನ್ ತಲೆ ಸರಿ ಇಲ್ವಂತೆ. ಅವನ್ಗ ಅದ್ಯಾವ್ದೋ 4 ತಲೆ ಹುಡುಗಿ ಬೇಕಂತೆ. ಅಯ್ಯೋ, ಶಾಕುಂತಲೆ ಅಜ್ಜಿ. ಓ ಅದಾ ಅತ್ತೆ, ಓದಿ ಓದಿ ಮೊಳ್ಳಾದ ಕೂಚ್ಪಟ್ಟ ಅನ್ನೋಲ್ವೇ, ಹಾಗಾಗಿದೆ ಅವನಿಗೆ. ಕಡ್ಲೆಕಾಯಿ ತಿನ್ನಿ ತಗೊಳ್ಳಿ. ಅವನ್ಗೊಂದ್ ಕೆಲ್ಸ ಅಂತ ಸಿಗ್ಲಿ, ನಾನೇ ಮದ್ವೆ ಮಾಡ್ತೀನಿ ಸೀತಾನ್ ಜೊತೆ. ಯಾರ್ ಜೊತೆ? ನನ್ ಜೊತೆ. ಸೀತಾ ಜೊತೆ. ಅವನು ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಾ ಇದ್ದಾನಂತೆ. ಅಲ್ಲೇ ಯಾವ್ದಾದ್ರು ಬೆಂಗಳೂರು ಭಿನ್ನಾನ್ಗತ್ತಿರ್ ಬಲೆ ಬಿದ್ರೆ ಗತಿ ಏನು? ಅವನ್ ಮೊದ್ಲೇ ಕೋಲೆ ಬಸ್ವ, ಎಲ್ಲಾತಕ್ಕೂ ತಲೆ ಆಡಿಸ್ತಾನೆ. ಅದಕ್ಕೆ ಅವನ್ ಬೆಂಗಳೂರ್ಗ್ ಹೋಗೋಕ್ ಮುಂಚೆ ಅವನಿಗೆ ಈ ಮೂಗ್ದಾರ ಹಾಕಿ ಕಳ್ಸು. ಒಳಗ್ ಬನ್ನಿ ಅತ್ತೆ. ಕರೆಗ್ ಬರ್ತೀನಿ ಇರು. ಎಲ್ಲಿದಾನ ದುಷ್ಯಂತ? ಅಲ್ಲೆಲ್ಲೋ ಕೃಷ್ಣನ್ ದೇವಸ್ಥಾನ ಹತ್ರ ಇರ್ಬೇಕು. ದೇವಸ್ಥಾನದಲ್ಲಿ ಇದಾನ? ಹೋಗಿ ಅವನಿಗೆ ಸರಿಯಾಗಿ ಪೂಜೆ ಮಾಡ್ತೀನಿ ಇರು. ಬಾರೆ ಸೀತಾ.
ಆಹಾ ಎದೆ ಅಳತೆ ಅರ್ಧ ಸೊಂಟ. ನೋಡ್ತೀನಿ, ಅಳತೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಆಹಾ ಕರೆಕ್ಟ್ ಆಗಿದೆ. ಏನೋ ದುಷ್ಯಂತ, ನೀನ್ ಯಾವಾಗ್ಲೂ ದರ್ಜಿ ಅದೇ ಏನ್ ಅಳತೆ ತಗೊಂತ ಇದ್ದಿಲ್ಲ, ಶಿಲಾ ಬಾಲಿಕೆದು ಕುಪ್ಸ ಹೊಲಿತೇನು? ಇಲ್ಲ ಅಜ್ಜಿ, ಎಲ್ಲಾದ್ರೂ ಅಳತೆ ಮೀರಿದ್ಯಾ ಅಂತ ನೋಡ್ತಾ ಇದ್ದೀನಿ. ಆ ಎಲ್ಲಾದ್ರೂ ಅಳತೆ ಮೀರಿದ್ಯಾ ಅಂತ ನೋಡ್ತಾ ಇದ್ದೀನಿ. ಅಳತೆ ಮೀರಿರೋದು ನಿನ್ ತಲೆ. ಯಾಕೋ ನಮ್ಮ ಶಾಕುಂತಲನ್ನ ಮದ್ವೆ ಆಗಲ್ಲ ಅಂದೆ? ಯಾರು ಶಾಕುಂತಲೆ? ನಮ್ ಸೀತಾನೋ. ಅವ್ಳು ಶಾಕುಂತಲೆ ಅಲ್ಲ, ಎಮ್ಮೆ ತಲೆ. ನಿಂದು ಕೋಣನ್ ತಲೆ. ಇಲ್ಲಿ ಕೇಳ, ನಿಮ್ಮಿಬ್ಬರ ಮದ್ವೆ ನಿನ್ ಚಡ್ಡಿ ಹಾಕೊಳಕ್ ಮೊದ್ಲೇ ನಿಶ್ಚಯವಾಗೋಗ್ಬಿಟ್ಟಿದೆ. ಹನುಮಂತ ಬಾಲ ಬಿಚ್ಚಿದಂಗೆ ನನ್ನ ಮುಂದೆ ನಿನ್ ಬಾಲ ಬಿಚ್ಚಬೇಡ, ಬೆಂಕಿ ಇಟ್ಬಿಡ್ತೀನಿ. ಬೆಂಕಿ ಇಟ್ರೆ ಹನುಮಂತ ಲಂಕೆ ಸುಟ್ಟಾಕ್ದಂಗೆ ನಾನ್ ನಿಮ್ಮನೇನೆ ಸುಟ್ಟಾಕ್ಬಿಡ್ತೀನಿ. ಸೀತಾ ಹೇಗಿರ್ಬೇಕು ಅಂತ ಹೇಳೋ, ಹಾಗ್ ತಯಾರ್ ಮಾಡ್ತೀನಿ. ಹಾಗ್ ತಯಾರ್ ಮಾಡೋದಕ್ಕೆ ಅದೇನು ಬಾಳೆಕಾಯಿ ಬಜ್ಜಿ ಅಲ್ಲ. ಅವನ ಕಲ್ಲನೆ ಮದ್ವೆ ಆಗ್ತಾನ ಅಂತ ಕೇಳಜ್ಜಿ. ಅಲ್ವೋ, ಸುಂದರವಾಗಿರೋ ನನ್ ಮೊಮ್ಮಗಳ್ ಬಿಟ್ಟು ಒಳ್ಳೆ ಕಲ್ಲೇಸಿ ತರ ಕಲ್ಲಿಡ್ಕೊಂಡ್ ಕೂತಿದ್ಯಲ್ಲೋ. ನಿಮ್ಮ ಮಗಳು ಸುಂದರವಾಗಿದ್ದಾಳೆ. ಸುಂದರವಾಗಿರೋ ಹುಡುಗಿ ಹೇಗಿರ್ತಾಳೆ ಅನ್ನೋದನ್ನ ಕಾಳಿದಾಸ ವರ್ಣನೆ ಮಾಡಿದಾನೆ ಕೇಳಿ. ಕಾಳಿದಾಸ ಹೇಳಿದಾನೆ, ಹುಡುಗಿಯ ಕಣ್ಣುಗಳು ವಿಶಾಲಾಕ್ಷಿ, ಕಮಲಾಕ್ಷಿ ಅಥವಾ ಮೀನಾಕ್ಷಿ, ಕದಪು ಕನ್ನಡಿ, ಹುಬ್ಬು ಕಂಬಳಿ ಹುಳುಗಳು, ತೊಂಡೆ ಹಣ್ಣಿನಂತ ತುಟಿ, ದಂತ ದಾಳಿಂಬ, ಮೂಗು ಕೆಂಡ ಸಂಪಿಗೆ, ಕುಂಭ ಕುಚ, ಕುಂಭ ನಿತಂಬ, ಸೊಂಟ ಸಿಂಹ ಕಟಿ, ಜಡೆ ನಾಗವೇಣಿ, ಕೊರಳು ಶಂಖ, ತೋಳುಗಳು ಕರಿಬಾಳೆ ದಿಂಡು, ಬೆರಳು ಮಾವಿನ ತಳಿರು, ತೊಡೆ ಬಾಳೆ ಕಂಬ, ಪಾದ ಕಮಲ. ಇವುಗಳನ್ನ ಪಡೆದಿರುವಂತ ಹುಡುಗಿನ ಕಾಳಿದಾಸ ಜಗನ್ಮೋಹಿನಿ, ಶಾಕುಂತಲೆ, ತ್ರಿಪುರ ಸುಂದರಿ ಅಂತ ಕರೆದಿಯಾನೆ. ಗೊತ್ತಾಯ್ತಾ? ಗೊತ್ತಾಯ್ತು, ನಿನ್ ತಲೆ ಲೂಸ್ ಆಗಿದೆ ಅಂತ. ನಮ್ ಸೀತಾನು ಆ ಕಲ್ನಷ್ಟೇ ಗಟ್ಟಿಯಾಗಿದ್ದಾಳೆ. ಅವಳ ಮದುವೆ ಮಾಡ್ಕೊಂಡ್ಮೇಲೆ ನಾನೇ ಸುತ್ತಿಗೆ ಉಳಿ ಕೊಡ್ತೀನಿ, ಅವಳನ್ನ ಹ್ಯಾಗ್ ಬೇಕಾರು ಕಿತ್ಕೊ. ಈಗ ನೀನ್ ಅವಳ ಮದ್ವೆ ಆಗೋದಿಲ್ಲ ಅಂದ್ರೆ ಈ ಬೀಜ ಹೊಡೆದಂಗೆ ಬಡ್ದಾಕ್ಬಿಡ್ತೀನಿ. ಏಯ್, ಹೋಗಿ ಇಟ್ಕೊಳ್ಳೋಣ ಬಾರೆ ಅವನ್ನ. ಅವ್ನ್ ನಿನ್ ಮದ್ವೆ ಆಗ್ತೀನಿ ಅನ್ನೋವರೆಗೂ ಬಿಡೋದೇ ಬೇಡ. ಬಾ. ಅಬ್ಬಾ, ಚಳಿಗಳ ಕಾಟ ತಪ್ತು. ಅಕ್ಕ 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 ಅಕ್ಕ, ನಮ್ ಸೀತಾ ಈಗ ಅರ್ಧ ಗಂಟೆ ಮುಂಚೆ ದೊಡ್ಡಳಾಗ್ಬಿಟ್ಲು. ಕೊನೆಗೂ ದೇವ್ರು ಕಂಡ್ಬಿಟ್ಟ, ಒಂದ್ ಸಮಸ್ಯೆ ಬಗೆಹರಿತು. ನಂಗೊಂದ್ ಸಮಸ್ಯೆ ಶುರುವಾಯ್ತು. ಅಕ್ಕ, ಕೆಸರುಗದ್ದೆ ರೆಡಿ ಆಯ್ತು, ಕಂಬಳಕ್ಕೆ ಎತ್ತನ್ ತಯಾರು ಮಾಡ ನಿನ್ ಜವಾಬ್ದಾರಿ. ಯಾಕೇನ್ ಜನ ರಾಮು, ದೊಡ್ಡವಳಾದ್ಲಂತೂ ನಿನ್ ಭಾವಿ ಹೆಂಡ್ತಿ. ಸರಿ, ನಾನ್ ಬಾವಿಗೆ ಹಾರ್ತೀನಿ. ಏಯ್, ಯಾಕೋ ಅಕ್ಷಕ್ನ ನೋಡ್ತಿದೀಯಾ? ಮತ್ತಿನ್ನೇನು ಶುಭ ಶಕುನನಾ? ಇನ್ 3 ಹೊತ್ತು ಸೀತನ್ ಮದುವೆ ಮಾಡ್ಕೋ, ಸೀತನ್ ಮದುವೆ ಮಾಡ್ಕೋ, ನನ್ ತಲೆ ತಿಂತಿರ್ತೀರ. ಓ, ಸಿನಿಮಾವನ್ ಕಾದ. ನಾನು ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಅಂತೆ, ಮುಂದಿನ ವಾರನ ಬರ್ಲಿಕ್ಕೆ ಹೇಳಿದಾನೆ. ಈಗ ಆಗ್ಬಿಟ್ಟು ನಮ್ ಸೀತನ್ ಮದುವೆ ಕತ್ತೇನಕ್ಕ? ನಾನೆಲ್ಲ ಮಾತಾಡ್ತೀನಿ, ನೀನ್ ಆ ಕೆಲಸ ನೋಡೋಗ್ ಹೋಗು. ನೋಡ್ದೇನೋ, ನಮ್ ಸೀತಾ ದೊಡ್ಡೋಳಾಗಿದೆ ಅಂತ ಒಳ್ಳೆ ಶಕುನ ಅಂತ ನಿನ್ ಕೆಲ್ಸನೇ ಸಿಕ್ಬಿಡ್ತು. ಹೌದೌದು, ನಿಧಿ ಸಿಕ್ತಾಗ ಗೂಬೆ ಕೂಗಿದ್ರು ಒಳ್ಳೆ ಶಕುನ ಅಂದಂಗಾಯ್ತು. ಯಾವ್ದಾಗದೆ ಇದ್ರು ಇಂಥ ಕೊಂಕು ಏನ್ ಕಮ್ಮಿ ಇಲ್ಲ. ಎಲ್ಲ ನಿಮ್ಮ ಅಪ್ಪನ ಹಾಗೆ ಹೇಳಿದ ಮಾತೊಂದ್ ಚೂರು ಕೇಳಲ್ಲ. ಅವ್ರು ಹೋಗೋವಾಗ ನಿನ್ ತಲೆ ಮೇಲೆ ಕೈಯಲ್ಲಿ ಹೋಗಿರ್ಬೇಕು. ಅದಕ್ಕೆ ನನ್ ಹೊಟ್ಟೆ ಉರ್ಸಿ ಬೆಂಗಳೂರಿಗೆ ಹೋಗ್ತಾ ಇದೀಯ. ಬಡ್ದು ಬಡ್ದು ಬುದ್ಧಿ ಹೇಳೋ ವಯಸ್ಸಲ್ಲ ನಿಂದು. ಅನುಭವನೇ ನಿಂಗ್ ಪಾಠ ಕಲ್ಸುತ್ತೆ. ಬೆಂಗಳೂರಲ್ಲಿ ಗಾಳಿಪಟ ಹಾಸಿ ಆಯ್ತು, ಗಾಳಿನ ಚೆನ್ನಾಗೇ ಬೀಸ್ತಾ ಇದೆ. ಇನ್ ನನ್ನ ಹಿಡಿಯೋರು ಯಾರು ಇಲ್ಲ. ಲಕ್ಷ್ಮಿ ಲಕ್ಷ್ಮಿ, ರಾಮು ಬೆಂಗಳೂರ ಕೆಲಸ ಸಿಕ್ತಂತೆ, ನಂದು ವಾರದೊಳಗಲ್ಲಿ ಹೋಗ್ತಿದ್ದಾನೆ. ಅಯ್ಯ, ಹೋಗ್ಲಿ ಬಿಡಿ, ಅದಕ್ಕೆ ನೀವ್ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಅವ್ನು ನಮ್ ಸೀತನ್ ಮದುವೆ ಮಾಡ್ಕೊಂಡು ಹೋದ್ರೆ ನಮಗೆ ತೊಂದ್ರೆ ಇರಲ್ಲ. ಇಲ್ಲಾಂದ್ರೆ ಅವ್ನ ಅಲ್ಲಿ ಹೋದ್ಮೇಲೆ ಬೆಂಗಳೂರು ಹುಡುಗಿಯರ್ ನೋಡ್ಬಿಟ್ಟು ನಮ್ ಸೀತನ್ ಬೇಡ ಅನ್ಬಿಟ್ರೆ? ಈಗಲಾದ್ರೂ ಬೇಕು ಬೇಕು ಅಂತಿದ್ದಾನೇನೋ. ಅವನು ಬೇಡ ಬೇಡ ಅಂದ್ರು ನೀವೇ ಅಪ್ಪ ಮಗಳು ಹೋಗಿ ಹೋಗಿ ಅವನ ಮೈ ಮೇಲೆ ಬೀಳ್ತಿದ್ದೀರಾ. ಸೋದರಿಕೆ ಸಂಬಂಧ ಅಂತ. ನಂಗಂತೂ ಆ ಹುಚ್ಚ ಸ್ವಲ್ಪನೂ ಇಷ್ಟ ಇಲ್ಲ. ನಂದು ಬಿಡು, ನಿನ್ ಮಗಳು ಅವನಂದ್ರೆ ಜೀವ ಬಿಡ್ತಾಳಲ್ಲ. ನೀವೇ ಅವಳು ತಲೆಯಲ್ಲಿ ತುಂಬಿದ್ದೀರಾ, ಅವನೇ ನಿನ್ ಗಂಡ, ಅವನೇ ನಿನ್ ಗಂಡ ಅಂತ. ಏ ಮೂದೇವಿ, ಅದ್ಯಾಕ ಹಾಗೆ ಸಪ್ಪೆ ಮಕ್ಕ ಹಾಕೊಂಡ್ ನಿಂತಿದ್ಯಾ? ಅವನೊಬ್ರೇ ಗಂಡ್ಸಿರೋದೇನು ಊರಲ್ಲಿ? ಪಟೇಲ್ರ ಮನೆ ಶಂಕರ ಹೇಳ್ತಿದ್ದ, ಬೆಂಗಳೂರಲ್ಲಿ ಒಳ್ಳೊಳ್ಳೆ ಶ್ರೀಮಂತ ಗಂಡುಗಳಿವೆ, ನೀವು ಹೂ ಅನ್ನಿ ಸಾಲ ಕಳಿಸ್ತೀನಿ ಅಂದ. ಆದ್ರೆ ನೀವು ಅಪ್ಪ ಮಗಳು ಕೇಳ್ಬೇಕಲ್ಲ. ಮೊದ್ಲು ಸ್ನಾನ ಮಾಡಕ್ ರೆಡಿ ಆಗು. ಮೊದ್ಲೇ ಸಲ ಮಾಡೋ ಸಂಪ್ರದಾಯನೆಲ್ಲ ಮಾಡ್ಬೇಕಲ್ಲ. ಅಕ್ಕಪಕ್ಕದ ಮನೆಯವರಿಗೆ ಹೇಳ್ ಬರ್ತೀನಿ. ಸೀತಾ, ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ. ಅವಳು ಪಾಡ್ಗಳು ಮಾತಾಡ್ತಿರ್ಲಿ.
ರಾಮು ಜೊತೆಲಿ ನಿನ್ ಮದುವೆ ನಡೆಯುತ್ತೆ. ನಾನು ಇನ್ನೊಂದ್ಸರಿ ಸಾತಕ್ನ ಹತ್ರ ಮಾತಾಡ್ತೀನಿ. ಬೆಳಗಿಂದಲೂ ನೋಡ್ತಾನೆ ಇದೀನಿ, ಯಾವಾಗ ನೋಡಿದ್ರು ಕೆಟ್ಟ ಮುಖ ಮಾಡ್ಕೊಂಡೆ ಕೂತಿರ್ತಾಳೆ. ಸುಮ್ಮನೆ ನನ್ ರೇಗಿಸ್ಬೇಡ. ಮಲ್ಕ. ಏ ಮಾಣಿ, ಬೆಂಗಳೂರಿಗೆ ಹೋದ್ಮೇಲೆ ಈ ಹೆತ್ತವನ್ ಮರಿಬೇಡ. ನಿನ್ ಯೋಗಕ್ಷೇಮ ತಿಳಿಸಿ ವಾರಕ್ಕೊಂದ್ ಕಾಗ್ದ ಹಾಕು. ಅವಕಾಶ ಸಿಕ್ಕಾಗ ತಿಂಗ್ಳಿಗೊಂದ್ಸರ್ತಿನಾದ್ರೂ ಊರಿಗ್ ಬಾ. ಅಲ್ಲೂ ಈ ಹಾಳಾದ ಪುಸ್ತಕ ಓದ್ತಾ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ಊಟ ತಿಂಡಿ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ವಾರಕ್ಕೊಂದ್ಸರ್ತಿನಾದ್ರೂ ಎಣ್ಣೆ ನೀರು ಹಾಕೋ. ನಾನೇ ಯಕ್ಷಗಾನ ಪ್ರಸಂಗ ಹೇಳ್ತಾ ಇಲ್ಲ, ನೀನ್ ಹಿಂಗ್ ತಲೆ ಅಲ್ಲಾಡ್ತಾ ಬರ್ಲಿಕ್ಕೆ. ದೊಡ್ಡೋರ್ ಬಗ್ಗೆ ಸ್ವಲ್ಪ ಗೌರವ ಇರ್ಲಿ. ಅಲ್ಲೂ ಹೀಗೆ ನೀನ್ ಎಲ್ಲದಕ್ಕೂ ಕೋಲೆ ಬಸವನ ತಲೆ ಅಲ್ಲಾಡ್ತಾ ಇದ್ರೆ ಯಾರಾದ್ರೂ ಕೋಲ್ ಹಿಡ್ಕೊಂಡು ಗ್ರಹಚಾರ ಬಿಡಿಸ್ಬಿಡ್ತಾರೆ ಅಷ್ಟೇ. ಅಯ್ಯೋ, ಅಕ್ಕ ಸ್ವಲ್ಪ ಬಾಯಲ್ಲಿ. ಬೆಂಗಳೂರಿಂದ ಯಾವಾಗ ವಾಪಸ್ ಬರ್ತೀಯ ರಾಮು? ವಾಪಸ್ ಯಾರು ಬರ್ತಾರೆ, ಅಲ್ಲೇ ಇದ್ದು ಬಿಡ್ತೀನಿ. ತಮಾಷೆ ಮಾಡ್ಬೇಡ್ವೋ? ಅಲ್ಲಿಗೆ ಹೋದ್ಮೇಲೆ ವಾರಕ್ಕೊಂದ್ ಕಾಗ್ದ ಬರೆಯೋ. ಹೌದೌದು, ಕಾಳಿದಾಸನ್ ಮೇಘ ಸಂದೇಶದಲ್ಲಿ ಪ್ರೇಮಿ ಸಂದೇಶ ಕಳಿಸ್ದಂಗೆ ನಿಂಗ್ ದಿನಕ್ಕೊಂದ್ ಸಂದೇಶ ಕಳಿಸ್ತೀನಿ. ರಾಮು, ನನ್ನನ್ನು ಮರಿಬೇಡ್ವೋ? ನಾನ್ ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ಅಮ್ಮ ತಾಯೇ, ನೀನ್ ಯಾರಿಗಾದ್ರೂ ಪರವಾಗಿಲ್ಲ, ನನಗೋಸ್ಕರ ಮಾತ್ರ ಕಾಯ್ಬೇಡ. ಯಾಕಂದ್ರೆ ನಾನು ನಿನ್ ಖಂಡಿತ ಮದ್ವೆ ಆಗಲ್ಲ. ಪ್ರಾರಬ್ಧ, ಈ ಊರು ಬಿಟ್ಟು ಹೋದ್ರೆ ಸಾಕಾಗಿದೆ ನಂಗೆ. ಏನೋ ಅದ್ ಗೊಣಗ್ತಾ ಇರೋದು? ಯಾವ್ದೋ ನಿಂಗೆ ಸಾಕಾಗಿರೋದು? ಯಾವ್ದೂ ಇಲ್ಲ. ಬೆಂಗಳೂರು ಹೋಗೋ ಸಮಯದಲ್ಲಿ ಸುಮ್ಮನೆ ನಾನು ತಲೆ ಕೆಡಿಸ್ಬೇಡಿ. ಯಾಕಮ್ಮ ಸಪ್ಕಾಗಿದೀಯಾ? ಮದ್ವೆ ಆಗಲ್ಲ ಅನ್ನ ಸುಮ್ನಿರು, ನಾನಿದ್ದೀನಿ. ಏ ಬಸ್ ಬಂತ ತಗೊಳ್ಳೋ ರಾಮು. ಯಾರಿಗ್ ಬೇಕು ಅಜ್ಜಿ ಗಂಟು? ಇದು ಅವಳ ಅಜ್ಜಿ ಗಂಟಲ್ಲ, ನಿಮ್ಮಮ್ಮನ್ ಗಂಟು. ಬೆಂಗಳೂರಲ್ಲಿ ಸೀನಮ್ಮ ಅವನ್ ಮನೆಗೆ ಮೊದಲೇ ಸಲ ಹೋಗ್ತಾ ಇದೀಯಾ? ಹಪ್ಪಳ, ಸಂಡಿಗೆ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಇಟ್ಟಿದೀನಿ. ಅವ್ರ ಮನೇಲಿ ಊಟ ಮಾಡ್ಕೊಂಡಿರ್ತೀಯ ನೋಡು, ಅದಕ್ಕೆ ಸ್ವಲ್ಪ ಋಣ ತೀರ್ಸು. ರಾಮು, ಹುಷಾರಾಗಿ ಹೋಗ್ಬಿಟ್ಟು ಬಾಪ. ಆಯ್ತು ರಾಮು. ಏನ್ ಗಂಡ ಬಿಟ್ಟವಳಾಗ ಸಪ್ಪೆ ಮುಖ ಹಾಕೊಂಡು ಕೂತಿದ್ಯಾ? ಅಡಿಗೆ ಮನೆ ಸಾರ್ಸೋಗೋ. ಯಾಕ ಅವನ ಹಿಂದ್ ಸಾಯ್ತಾಳ ಇವಳು? ಅವನು ಇವಳನ್ನ ಕ್ಯಾರೆ ಕೂಡ ಅನ್ಲಿಲ್ಲ, ಹಾಗೆ ಹೋದ. ಇವಳು ಇಲ್ಲಿ ಅಳ್ತಾ ಕೂತಿದ್ದಾಳೆ.